ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದಿ ಎಕ್ಸ್ಟೆನ್ಷನ್ಸ್ ಆಫ್ ದ ಬ್ರಿಟಿಷ್ ರೂಲ್ ಚಾಪ್ಟರ್. ನಾವು ಲಾಸ್ಟ್ ಕ್ಲಾಸು ಫಸ್ಟ್ ಆಂಗ್ಲೋ ಮರಾಠ ವಾರ್, ಸೆಕೆಂಡ್ ಆಂಗ್ಲೋ ಮರಾಠ ವಾರ್, ಸಬ್ಸಿಡಿ ಅಲಯನ್ಸ್ ಅದೆಲ್ಲ ನೋಡಿದ್ವಿ. ಯಾರು ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ನೋಡಿಲ್ಲ ಅದು ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಈಗ ಥರ್ಡ್ ಆಂಗ್ಲೋ ಮರಾಠ ವಾರ್ ಕಂಟಿನ್ಯೂ ಮಾಡೋಣ. ಥರ್ಡ್ ಆಂಗ್ಲೋ ಮರಾಠ ವಾರ್. ದ ಮರಾಠ ಫ್ಯಾಮಿಲೀಸ್ ಟ್ರೈಡ್ ದೇರ್ ಬೆಸ್ಟ್ ಟು ಪ್ರೊಟೆಕ್ಟ್ ದೇರ್ ಇಂಡಿಪೆಂಡೆನ್ಸ್ ಆ್ಯಂಡ್ ಹಾನರ್. ಈ ಮರಾಠ ಫ್ಯಾಮಿಲೀಸ್ ಅವರು ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸ್ ಮತ್ತು ಹಾನರ್ ಅಂದರೆ ಅವ್ರ ಮರ್ಯಾದೆನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ರು ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಏನಿಲ್ಲ. ಈವನ್ ದ ಪೇಶ್ವಾ ಅಟೆಂಪ್ಟೆಡ್ ಟು ಫ್ರೀ ಹಿಮ್ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ದ ಇಂಗ್ಲೀಷ್. ಸೆಕೆಂಡ್ ಆಂಗ್ಲೋ ಮರಾಠ ವಾರಲ್ಲಿ ನಾವು ನೋಡಿದ್ವಿ, ಈ ಪೇಶ್ವಾ ಅವರು ಬ್ರಿಟಿಷ್ ಹತ್ರ ಹೋಗ್ಬಿಟ್ಟು ಟ್ರೀಟಿ ಆಫ್ ಬೆಸಿನ್ ಮತ್ತು ಸಬ್ಸಿಡಿ ಅಲಯನ್ಸ್ ಅದೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಏನು ಮಾಡ್ತಾರಂದರೆ, ಈವನ್ ದ ಪೇಶ್ವಾ ಅಟೆಂಪ್ಟೆಡ್ ಟು ಫ್ರೀ ಹಿಮ್ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ದ ಇಂಗ್ಲೀಷ್. ಅಂದರೆ ಇಂಗ್ಲೀಷ್ ಕಡೆಯಿಂದ ಹೆಂಗಾದ್ರೂ ತಪ್ಪಿಸ್ಕೊಬೇಕಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ಅರ್ಥ ಆಯ್ತಾ? In 1817, the Peshwa attacked the British residency in Pune and burnt it down. 1817 ಏನಾಗುತ್ತಂದರೆ, ಪೇಶ್ವಾ ಏನು ಮಾಡ್ತಾನಂದರೆ, ಈ ಬ್ರಿಟಿಷ್ ರೆಸಿಡೆನ್ಸಿ ಅಂದರೆ ಬ್ರಿಟಿಷ್ ಆಫೀಸ್ ಅಂತ ತಿಳ್ಕೊಳ್ಳಿ, ಆಫೀಸೇ ಅಂದರೆ ಬ್ರಿಟಿಷ್ ಆಫೀಸ್ನ ಹೋಗ್ಬಿಟ್ಟು ಬರ್ನ್ ಮಾಡಿಬಿಡ್ತಾನೆ. ಪೂನಾದಲ್ಲಿರೋ ಬ್ರಿಟಿಷ್ ಆಫೀಸ್ನ ಹೋಗ್ಬಿಟ್ಟು ಬರ್ನ್ ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಪ್ಪ ಸಾಹೇಬ್ ಆಫ್ ನಾಗ್ಪುರ್ ಆ್ಯಂಡ್ ಮಾಲ್ಹರ್ ರಾವ್ ಆಫ್ ಹೋಲ್ಕರ್ ರೆಬಲ್ಡ್ ಅಗೇನ್ಸ್ಟ್ ದ ಬ್ರಿಟಿಷ್. ಈ ನಾಗ್ಪುರ್ ಕಡೆಯಿಂದ ಅಪ್ಪ ಸಾಹೇಬ್ ಮತ್ತು ಮಾಲ್ಹರ್ ರಾವ್ ಆಫ್ ಹೋಲ್ಕರ್ ಫ್ಯಾಮಿಲಿಯಿಂದ ಏನು ಮಾಡ್ತಾರೆ, ಬ್ರಿಟಿಷ್ ವಿರುದ್ಧ ರೆಬಲ್ ಅಂದರೆ ವಿರುದ್ಧವಾಗಿ ಹೋರಾಡ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ವರ್ ಸಪ್ರೆಸ್ ರೂತ್ಲೆಸ್ಲಿ. ಫೈನಲಿ ಇನ್ 1818 ಪೇಶ್ವಾ ಬಾಜಿರಾವ್ ಟು ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಅಟ್ ಕೊರಂಗನ್ ಆ್ಯಂಡ್ ಅಸ್ತಿ. ಅಂದರೆ ಕೊರಂಗನ್ ಮತ್ತು ಅಸ್ತಿ ಪ್ಲೇಸಲ್ಲಿ 1818 ಏನಾಗುತ್ತೆ, ಪೇಶ್ವಾ ಬಾಜಿರಾವ್ ನೋಡಿ, ಸೆಕೆಂಡ್ ಆಂಗ್ಲೋ ಮರಾಠ ವಾರಲ್ಲಿ ಬಾಲಾಜಿರಾವ್ ಬರೋದು, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಥರ್ಡ್ ಆಂಗ್ಲೋ ಮರಾಠ ವಾರಲ್ಲಿ ಬಾಜಿರಾವ್ ಬರುತ್ತೆ, ಸೆಕೆಂಡ್ ಆಂಗ್ಲೋ ಮರಾಠ ವಾರಲ್ಲಿ ಬಾಲಾಜಿರಾವ್ ಬರುತ್ತೆ. ಓಕೆನಾ? 1818 ಏನಾಗುತ್ತಂದರೆ, ಪೇಶ್ವಾ ಬಾಜಿರಾವ್ ಟು ಏನು ಮಾಡ್ತಾನೆ, ಕೊರಂಗನ್ ಮತ್ತು ಅಸ್ತಿ ಪ್ಲೇಸಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಡ್ತಾನೆ ಅಂತ ಹೇಳ್ತಾರೆ. ಆ್ಯಂಡ್ ಲೇಟರ್ ಸರೆಂಡರ್ ಟು ದ ಬ್ರಿಟಿಷ್. ಸರೆಂಡರ್ ಆಗ್ತಾನೆ ಅಷ್ಟೇ. ದ ಬ್ರಿಟಿಷ್ ಅಬಾಲಿಷ್ ದ ಪೇಶ್ವಾ ಪೋಸ್ಟ್ ಆ್ಯಂಡ್ ಗ್ರಾಂಟೆಡ್ ಎ ಪೆನ್ಷನ್ ಟು ಬಾಜಿರಾವ್ ಟು. ಈ ಪೇಶ್ವಾ ಪೋಸ್ಟ್ನೇ ಅಬಾಲಿಷ್ ಮಾಡಿಬಿಡ್ತಾರೆ, ತೆಗ್ದಾಕ್ಬಿಟ್ಟು ಏನು ಮಾಡ್ತಾರೆ, ಬಾಜಿರಾವ್ ಟುಗೆ ಪೆನ್ಷನ್ ಕೊಡ್ತಾರೆ ಅಂತ ಹೇಳ್ತಾರೆ. ದೇ ಇನ್ಸ್ಟೆಡ್ ಅವನು ಹೆಂಗೆ ಸರೆಂಡರ್ ಆಗೋನಲ್ವ, ಅದಕ್ಕೆ ಅವ್ನು ತೆಗ್ದಾಕ್ಬಿಟ್ಟು ಪೆನ್ಷನ್ ಕೊಡೋಕ್ಕೆ ರೈಟ್ಸ್ ಎಲ್ಲ ಬ್ರಿಟಿಷರು ಹಂಗೆ ಬಂದಿದ್ದು. ದೇ ಇನ್ಸ್ಟಾಲ್ಡ್ ಪ್ರತಾಪ ಸಿಂಹ, ದ ಡಿಸೆಂಡೆಂಟ್ ಆಫ್ ಶಿವಾಜಿ, ಆ್ಯಸ್ ಎ ರೂಲರ್ ಆಫ್ ಸತಾರ. ಅಂದರೆ ಇವಾಗ ಸತಾರ ಅನ್ನೋದು ಒಂದು ಮಿನಿ ಸ್ಟೇಟು. ಓಕೆನಾ? ಇವಾಗ ಆ ಸತಾರ ಪ್ಲೇಸ್ಗೆ ಬ್ರಿಟಿಷವ್ರು ಏನು ಮಾಡ್ತಾರಂದರೆ, ಪ್ರತಾಪ ಸಿಂಹ ಅವನ್ನ ರಾಜನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರತಾಪ ಸಿಂಹ ಅನ್ನೋನು ಯಾರು, ಡಿಸೆಂಡೆಂಟ್ ಆಫ್ ಶಿವಾಜಿ. ಡಿಸೆಂಡೆಂಟ್ ಅಂದರೆ ಏನು, ವಂಶಧರ. ಶಿವಾಜಿ, ಛತ್ರಪತಿ ಶಿವಾಜಿ ಅವ್ರ ವಂಶದವರು ಇವರು ಪ್ರತಾಪ ಸಿಂಹ. ಅರ್ಥ ಆಯ್ತಾ? ಪ್ರತಾಪ ಸಿಂಹನ ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳ್ತಾರೆ ಪೇಶ್ವಾ ಪೋಸ್ಟ್ಗೆ, ಆಸ್ ದ ರೂಲರ್ ಆಫ್ ಸತಾರ, ಎ ಮಿನಿ ಸ್ಟೇಟ್, ಆ್ಯಂಡ್ ನೇಮ್ಡ್ ಹಿಮ್ ಆ್ಯಸ್ ದ ಟ್ರೆಡಿಷನಲ್ ಲೀಡರ್ ಆಫ್ ಮರಾಠಾಸ್ ಆ್ಯಂಡ್ ಸಪ್ರೆಸ್ ದ ಮರಾಠ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಮರಾಠಾಸ್ಗೆ ಟ್ರೆಡಿಷನಲ್ ಲೀಡ್ರಾಗಿ ಹೆಸರು ಕೊಡ್ತಾರೆ. ಯಾರಿಗೆ? ಪ್ರತಾಪ ಸಿಂಹಗೆ. ಆ್ಯಂಡ್ ಸಪ್ರೆಸ್ ದ ಮರಾಠ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಥರ್ಡ್ ಆಂಗ್ಲೋ ಮರಾಠ ವಾರ ಆಯಿತು. ಈಗ ಆಂಗ್ಲೋ ಸಿಖ್ ವಾರು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎಕ್ಸ್ಪ್ಲನೇಷನ್ ಅರ್ಥ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ, ಕಮೆಂಟ್ ಮಾಡಿಬಿಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಇಲ್ಲಿರುತ್ತೆ.